नमस्कार, SY न्यूजमध्ये आपले सहर्ष स्वागत आहे। चला पाहूया आजची ताजी घडामोड। शिक्षण क्षेत्रात उल्लेखनीय कार्य केल्याबद्दल श्री परमपूज्य माताजी अक्क महादेवी ज्ञान योगाश्रम ट्रस्ट उमराणी यांच्या वतीने हल्लीचे उत्क्रमशील शिक्षक श्रीयुत जटिंगराज डफळापूर यांना आदर्श शिक्षक पुरस्कार आज रोजी प्रदान करण्यात आला। त्यानिमित्ताने बालगाव येथील जिल्हा परिषद कन्नड शाळा येथे ते कार्यरत आहेत। त्यांचं या शाळेकडून आज रोजी सत्कार करण्यात आला। यावेळी शाळेचे मुख्याध्यापक, सर्व शिक्षक तसेच विद्यार्थी व शिक्षणप्रेमी यावेळी मोठ्या संख्येने उपस्थित होते। आदर्श शिक्षक पुरस्कार ಸಿಕ್ಕಿತು ಅಂತ ಹೇಳಿ ಸಂತೋಷ ಆಯ್ತು। ನೆನಪಾಯ್ತು ಅದು ಯಾರಿಗೆ ಸಿಕ್ತಪ್ಪ ನನಗೆ ಆದರ್ಶ ಶಿಕ್ಷಕ ಪುರಸ್ಕಾರ ಯಾರಿಗೆ ಸಿಕ್ತು ಕಾರಣಭೂತರು ಯಾರು? ಮೂಲ ಕಾರಣೀಭೂತರು ಯಾರು? ನೀವೇ ಎಲ್ಲರೂ ಯಾರು? ನೀವೇ ನಿಮ್ಮದಿಂದ ನನಗೆ ಒಂದು ಆದರ್ಶ ಶಿಕ್ಷಕ ಪುರಸ್ಕಾರ ಸಿಕ್ತು। ಹೌದಾ? ಅವಾಗ ನನಗೆ ಸ್ವಲ್ಪ ಸಂತೋಷ ಆಯಿತು। ನನಗಿನ್ನೂ ಅಷ್ಟೊಂದು ಸಂತೋಷ ಆಗಿಲ್ಲ। ಯಾಕ ನನಗೆ ಆದರ್ಶ ಶಿಕ್ಷಕ ಪುರಸ್ಕಾರ ಒಂದು ನಿದರ್ಶನವಾಗಿ ಹ್ಯಾಂಗೆ ಆಗಬೇಕಪ್ಪ ಅಂತಂದ್ರೆ ನನ್ನ ಕೈಯಲ್ಲಿ ಅಂತಂಥ ವಿದ್ಯಾರ್ಥಿನಿಯರು ಉನ್ನತ ಮಟ್ಟಕ್ಕೆ ನಿಲ್ಲಿದೆ। ಅವಾಗ ನನ್ನ ಕೈ ಆದರ್ಶ ಶಿಕ್ಷಕ ನಾವು ಇದೇನಲ್ಲಿ ಇದು ಆಡಂಬರ ಇದೆಲ್ಲ, ಇದೆಲ್ಲ ಏನಿದು ಆಡಂಬರ ಇದು। ಯಾವಾಗ ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಕೂಡ್ತಿರಲ್ಲ, ಅವಾಗ ನನಗೆ ಒಳ್ಳೆಯ ಒಂದು ಆದರ್ಶ ಶಿಕ್ಷಕ ಪುರಸ್ಕಾರ ಸಿಕ್ಕ ಆಗಿದೆ। ಇದು ಯಾವಾಗಲೂ ಲಕ್ಷಣದಲ್ಲಿ ಹಿಡಿದು ಇಂಥವೆಷ್ಟೋ ಆದರ್ಶ ಶಿಕ್ಷಕ ಪುರಸ್ಕಾರಗಳು ಸಿಗ್ತಿರ್ತಾವೆ, ಆದರೆ ಇವಾಗ ನಮ್ಗೆ ಅಷ್ಟೊಂದು ಇಲ್ಲ। ನಮಗೆ ಖರೆ ಆದರ್ಶ ಶಿಕ್ಷಕ ಅಂದ್ರೆ ಯಾವಾಗಪ್ಪ ಅಂತಂದ್ರೆ ನಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಿ ಯಾವಾಗ ನಿಲ್ಲಿಸ್ತೀರ ನೀವು, ಅವಾಗ ಇವರು ಯಾರು ಶಿಕ್ಷಕ ಕಲಿತಾರಪ್ಪ ಅಂತ ಕೇಳಬೇಕಾದಾಗ ಅವ್ರು ಹೇಳ್ತಿರ್ತಾರೆ, 10 ಸರ್ ಕಲಿತೀನಿ ನಾನು, 70 ಸರ್ ಕಲಿತೀನಿ, 60 ಸರ್ ಕಲಿತೀನಿ। ಅವಾಗ ಈ ಪ್ರತಿಯೊಬ್ಬ ಶಿಕ್ಷಕರಿಗೆ ಆದರ್ಶ ಶಿಕ್ಷಕ ಪುರಸ್ಕಾರ ಸಿಗ್ತಾರೆ। ಅಲ್ಲಿ ತನಕ ನನಗಿದೇನು ಆದರ್ಶ ಶಿಕ್ಷಕ ಪುರಸ್ಕಾರ ಸಿಕ್ಕಂಗೆ ನಾನು ಆದರೂ